Hi everyone, welcome back to Divya Creation. ಫಸ್ಟಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ 2 ಟೈಮ್ಸು. ನಾನಿವತ್ತೊಂದು ಸಿಂಪಲ್ ಡಿಸೈನು ಬಟ್ ಬ್ರೈಡಲ್ ಲುಕ್ನ ಕೊಡುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. 2 ಸಲ ಲಾಕ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಯಾವ ಥರ ಬೀಡ್ ಬೇಕಾದರೂ ಹಾಕ್ಕೋಬೋದು, ಬಟ್ ಬೀಡ್ ಹಾಕಿದ್ರೇ ಚೆನ್ನಾಗಿರೋದು. ಈ ಥರ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಒಂದು ಸಲ ಲಾಕು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸೂಜಿ ಮೇಲೆ 2 ಸಲ ದಾರನ ತೊಗೊಳ್ಳೋಣ. ಯಾವ ಡಿಸ್ಟೆನ್ಸಿಗೆ ಬರುತ್ತೆ ಅಲ್ಲಿಗೆ ಸ್ಲ್ಯಾಂಟಾಗಿ ನಾವು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸ್ಲ್ಯಾಂಟಾಗಿ ಹಾಕ್ಕೋಬೇಕು. ಸೊ ಇದ್ರ ಮೇಲೆ 4 ದಾರ ಇರುತ್ತೆ. 4ರಲ್ಲಿ 2 ದಾರನ ಇನ್ನೆರಡು ದಾರನ ಒಂದು ಸಲ ರಿಲೀಸ್ ಮಾಡಬೇಕು. ಇನ್ನೆರಡು ದಾರನ ಇನ್ನೊಂದು ಸಲ ರಿಲೀಸ್ ಮಾಡಬೇಕು. ಟೋಟಲಿ ಇಲ್ಲಿ 3 ಸಲ ನಾವು 2 ಚೈನ ರಿಲೀಸ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಟ್ರಿಬಲ್ ಕ್ರೋಶಾ ಅಂತ ಹೇಳ್ತೀವಿ. ಈ ಥರ ಟ್ರಿಬಲ್ ಕ್ರೋಶಾ ಆದಮೇಲೆ ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಳ್ಳೋಣ. ತೊಗೊಂಡು ಈ ಟ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ದೀವಲ್ಲ, ಈ ಒಂದು ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ ಈ ಥರ. ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ಸ್ಪೇಸ್ಗೆ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಡಬಲ್ ಕ್ರೋಶಾ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಬೇಕು. ಈ ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು, ದಾರ 3 ಇರುತ್ತೆ ನೀಡಲ್ ಮೇಲೆ. ಫಸ್ಟಿಗೆ 2 ದಾರನ ಒಂದು ಮಾಡ್ಕೋಬೇಕು, ನೆಕ್ಸ್ಟು 2 ದಾರನ ಒಂದು ಮಾಡ್ಕೋಬೇಕು. ಮತ್ತು ನಾನು ಸೂಜಿ ಮೇಲೆ ದಾರನ ತೊಗೊಂಡು ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಟೋಟಲಿ ನಾನಿಲ್ಲಿ 4 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಬೀಡ್ ಆದಮೇಲೆ 4 ಡಬಲ್ ಕ್ರೋಶಾ. ಮತ್ತು ನಾನು ಸೂಜಿ ಮೇಲೆ 2 ಸಲ ದಾರನ ತೊಗೊಳ್ತೀನಿ. 2 ಸಲ ದಾರನ ತೊಗೊಂಡು ಸೇಮ್ ಪಾಯಿಂಟ್ಗೆ, ಈ ಪಾಯಿಂಟ್ಗೆ ದಾರನ ಹಾಕಿ ವಾಪಸ್ ನೀಡಲಿಂದ ದಾರನ ತೊಗೊಂಬರ್ತೀನಿ. ಇವಾಗ 4 ದಾರ ಇರುತ್ತೆ. ಫಸ್ಟಿಗೆ 2 ಚೈನ್ನ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೆರಡು ಚೈನ್ನ ಒಂದು ಮಾಡ್ಕೊಳ್ಳೋಣ. ಇನ್ನೆರಡು ಚೈನ್ನ ನೆಕ್ಸ್ಟ್ ರಿಲೀಸ್ ಮಾಡೋಣ. ಸೊ ಇವಾಗ ಮತ್ತೆ ಇನ್ನೂ ಒಂದು ಟ್ರಿಬಲ್ ಕ್ರೋಶಾ ಬಂತು. ಇವಾಗ ಎಗೈನ್ ನಾನು ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆದಮೇಲೆ ಸೂಜಿ ಮೇಲೆ ದಾರನ ತೊಗೊಂಡು ಇಲ್ಲಿ ನಾನು 4 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ತುಂಬ ಈಸಿಯಾಗಿದೆ ಡಿಸೈನು. ಇದೊಂದು ಬ್ರೈಡಲ್ ಲುಕ್ ಕೊಡುತ್ತೆ. ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಒಂದು ಗ್ರ್ಯಾಂಡ್ ಡಿಸೈನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬೀಡ್ಸ್ ಎಲ್ಲ ಲೈಕ್ ಮಾಡುವಂಥವ್ರಿಗೆ ಈ ಥರ ಡಿಸೈನ್ನ ಚೂಸ್ ಮಾಡಿ ಹಾಕ್ಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್. ಇದು ಬೇಗ ಕೂಡ ಆಗೋಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಸೊ ಎಲ್ಲ ಥರನೂ ಕಂಫರ್ಟಬಲ್ ಇದೆ ಡಿಸೈನು. ನೋಡಿ 4 ಡಬಲ್ ಕ್ರೋಶಾ ಆಯಿತು. ಮತ್ತು ನಾನು ಈ ಟ್ರಿಬಲ್ ಕ್ರೋಶಾ ಹಾಕ್ಕೊಳ್ತೀನಿ. ಇಲ್ಲಿ ಒಂದು ಸೇಮ್ ಪಾಯಿಂಟ್ಗೆ ಟ್ರಿಬಲ್ ಕ್ರೋಶಾ ಹಾಕ್ಕೊಳ್ತೀನಿ. ಇವಾಗ ಅಗೈನ್ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆದಮೇಲೆ ಸೂಜಿ ಮೇಲೆ ಮತ್ತೆ ದಾರನ ತೊಗೊಂಡು ಈ ಒಂದು ಲೂಪಿಗೆ ಮತ್ತೆ ನಾನು 4 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ತುಂಬ ಈಸಿಯಾಗಿ ಹಾಕ್ಕೋಬೋದು, ಕನ್ಫ್ಯೂಷನ್ ಇರಲ್ಲ. ಈವನ್ ಬಿಗಿನರ್ಸ್ ಕೂಡ ಹಾಕ್ಕೋಬೋದು, ಅಷ್ಟು ಈಸಿಯಾಗಿದೆ ಡಿಸೈನು. ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ಟ್ಯುಟೋರಿಯಲ್ಸ್ 1 2 3 4 ಅಂತ ಬಿಗಿನರ್ಸ್ಗೋಸ್ಕರ ಡಬಲ್ ಕ್ರೋಶಾ ಟ್ರಿಬಲ್ ಕ್ರೋಶಾ ಹಾಕೋದು ಹೇಗೆ ಅಂತ ಹೇಳಿ ನಾನೀಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಹಾಗೆ ನಾನು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರು ಬೇಕಾದರೂ ಕ್ರೋಶಾ ಡಿಸೈನ್ನ ಹಾಕ್ಬೋದು. ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋ ಅಂಥವರು ಆ ವಿಡಿಯೋಸ್ನ ಚೆಕ್ ಮಾಡಿ. ಆ ವಿಡಿಯೋಸ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ. ಹಾಗೆ ನಾನಿಲ್ಲಿ ಮತ್ತೆ ಇನ್ನೂ ಒಂದು ಟ್ರಿಬಲ್ ಕ್ರೋಶನ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ 4 ಪೆಟಲ್ಸ್ ಬಂದಿದೆ. 1 2 3 4 4 ಪೆಟಲ್ಸ್ ಬಂದಿದೆ ಅಲ್ಲ. ಈ 4 ಪೆಟಲ್ಸ್ನ ಇವಾಗ ಯಾವ ಡಿಸ್ಟೆನ್ಸಿಗೆ ರೀಚ್ ಆಗುತ್ತೋ ಇದು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳೋಣ. ನೋಡಿ ಈ ಥರ ಒಂದು ಡಿಸೈನ್ ಕಾಣಿಸುತ್ತೆ. ಮತ್ತು ನಾನು ಇಲ್ಲಿವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ನಾನಿವಾಗ ಇಲ್ಲೊಂದು ಬೀಡನ್ನ ಹಾಕ್ಕೊಳ್ತೀನಿ. ಫ್ಲ್ಯಾಟಾಗಿರೋವಂಥ ಬೀಡಿದು. ಸೊ ಫ್ಲ್ಯಾಟೇ ಹಾಕ್ಕೋಬೇಕು ಅಂತೇನಿಲ್ಲ, ಯಾವ ಥರ ಬೀಡ್ಸ್ ಬೇಕಾದ್ರೂ ಹಾಕ್ಕೋಬೋದು. ಬಟ್ ಬೀಡ್ ಹಾಕಿದ್ರೇ ಚೆನ್ನಾಗಿರೋದಿಲ್ಲಿ. ಬೀಡ್ ಹಾಕಿಲ್ಲ ಅಂತಂದರೆ ತುಂಬ ಸಿಂಪಲ್ ಆಗಿಬಿಡುತ್ತೆ.
ಬೀಡ್ ಬೇಡ ಅನ್ನೋರಿಗೆ ಬೇಕಾದ್ರೆ ಸ್ಕಿಪ್ ಮಾಡಿ ನೀವು ಈ ಬೀಡ್ ಜಾಗದಲ್ಲಿ 2 ಚೈನ್ ಹಾಕಿ ನೀವು ಕಂಟಿನ್ಯೂ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾನಿಲ್ಲಿ 5 ಚೈನ್ ಹಾಕ್ಕೊಂಡು ಯಾವ ಡಿಸ್ಟೆನ್ಸಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ನಾನು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಸ್ಲ್ಯಾಂಟಾಗಿ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ ಈ ಥರ, ಇದೇ ಥರ ನಾವು ಹೋಲ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದೇ ಥರ ಇರುತ್ತೆ ಹೋಲ್ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ವಿತೌಟ್ ಟ್ಯಾಸಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದಕ್ಕೆ ಟ್ಯಾಸಲ್ಸ್ ಬೇಡ ಅನ್ನೋರಿಗೆ ನೀವು ಬೀಡ್ ಹಾಕಿದ್ದೀವಲ್ಲ ಅಲ್ಲಿ ಒಂದೇ ಒಂದು ಬೀಡನ್ನ ಹಾಕಿ 4 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ನಾವು ಮತ್ತೆ 4 ಚೈನ್ ಹಾಕೋದು ಬೇಡ, ಸೇಮ್ ಡಿಸೈನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಒಂದು ಆರ್ಚು ಒಂದು ಬೀಡು, ಒಂದು ಆರ್ಚು ಒಂದು ಬೀಡು, ಆ ಥರ ಬರುತ್ತೆ. ಟ್ಯಾಸಲ್ಸ್ ಬೇಡ ಅನ್ನೋರಿಗೆ ನೀವು ಈ ಥರ ಪ್ರಿಫರ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಟ್ಯಾಸಲ್ಸ್ ಬೇಕು ಅನ್ನೋರಿಗೆ ನೀವು ಈ ಥರ 4 ಅಥವಾ 5 ಚೈನ್ ಹಾಕ್ಕೊಂಡು ಆ ಕಡೆ ಈ ಕಡೆ ಬೀಡ್ ಹಾಕ್ಕೊಂಡು ಆರ್ಚ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫೈನಲ್ ಲುಕ್ಕು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ತುಂಬಾ ಬ್ಯೂಟಿಫುಲ್ಲಾಗಿದೆ. ರಿಯಲಾಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ 2 ಕಲರ್ ಕಾಂಬಿನೇಷನಲ್ಲಿ ಈ ಥರ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ಶಾರ್ಟ್ ಟ್ಯಾಸಲ್ಸ್ನ ಪ್ರಿಫರ್ ಮಾಡಬೇಕು, ಇದಕ್ಕೆ ದೊಡ್ಡ ಟ್ಯಾಸಲ್ಸ್ನ ಹಾಕಬಾರ್ದು, ಚೆನ್ನಾಗಿ ಕಾಣಿಸಲ್ಲ, ಅದ್ರ ಲುಕ್ಕೇ ಹಾಳಾಗ್ಬಿಡುತ್ತೆ. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಸ್ನ ಡಿಫ್ರೆಂಟ್ ಡಿಸೈನ್ಸ್ನ ಮಾಡಿ ಹಾಕೋದಕ್ಕೆ. ಸೊ ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.